ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ಪಿಜನ್ ಅಪ್ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಫಸ್ಟು ಎಲ್ಲರಿಗೂ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ವಿಡಿಯೋನ ಕಂಟಿನ್ಯೂಸ್ ಆಗಿ ಬಿಡೋಕ್ಕಾಗ್ತಿರ್ಲಿಲ್ಲ, ಟೈಮ್ ಇಲ್ದಿರೋದ್ರಿಂದ. ಅದಕ್ಕೋಸ್ಕರ ಅಷ್ಟೇ. ತುಂಬ ಜನ ಹೋದ ವಿಡಿಯೋದಲ್ಲಿ ಕೇಳಿದ್ದೇನು ಅಂದರೆ ತಾಮ್ರಲ್ಲಿ ಮರಿ ಆಗಿತ್ತಲ್ಲ ಬ್ರೋ, ಮರಿನ ತೋರಿಸಿ ಇವಾಗ ಯಾವ ಥರ ಆಗಿದೆ ಅನ್ನೋದು ತುಂಬ ಜನ ಕೇಳ್ತಾಯಿದ್ರು. ಹಾಗೆ ಸ್ವಲ್ಪ ಕೇಳಿದ್ದು ಅಪ್ಡೇಟ್ ಕೊಡಿ ಅನ್ನೋದ ಕೇಳಿದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರಾದ್ರೂ ನನ್ನ ಚಾನಲ್ ಹೊಸಬ್ರಾಗಿದ್ರೆ ಈಗಲೇ ಕೆಳಗಡೆ ಕಾಣ್ತಾರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟು ನಮ್ಮ ತಾಮ್ರಲ್ ಕಡೆ ಹೋಗೋಣ. ಫಸ್ಟು ತಾಮ್ರಲ್ಲಿ ಅಕ್ಕಿ ನೀಚೆಗೆ ಬಿಟ್ಟು ಪಟ ಯಾವ ಥರ ಇದೆ ಕಂಡುಬಿಟ್ಟಿದೆ ಅಲ್ಲೂ ನಾನು ಕರೆಕ್ಟಾಗಿ ಸಹ ನೋಡಿಲ್ಲ. ಯಾಕೆಂದರೆ ಈಗ ಗೂಡಿಗೆ ಅಕ್ಕಿಗಳೆಲ್ಲ ಮೇವಾಗ್ತಾ ಇರೋದು ಎಲ್ಲ ನಮ್ಮ ಅಣ್ಣ ನೋಡ್ಕೊತಾ ಇದ್ದಾರೆ. ಸ್ವಲ್ಪ ಕಾಲೇಜಲ್ಲಿ ಪ್ರೆಜರ್ ಜಾಸ್ತಿ ಇರೋದನ್ನು ನೋಡೋಕ್ಕಾಗ್ತಿರ್ಲಿಲ್ಲ. ಓಕೆನಾ, ಇವಾಗ ಬನ್ನಿ ಅಕ್ಕಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಓಕೆ, ಫಸ್ಟು ಅಕ್ಕಿ ನೀಚೆಗೆ ಬಿಟ್ಬಿಡೋಣ. ಸ್ವಲ್ಪ ಗೂಡು ಕ್ಲೀನ್ ಮಾಡ್ಕೊಬೇಕು. ನಾ ಫಸ್ಟ್ ಅಕ್ಕಿ ಎಲ್ಲ ಈಚೆಗೆ ಬಿಟ್ಬಿಡೋಣ. ಸ್ವಲ್ಪ ಕೆಮ್ಮಣ್ಣು ತಿನ್ಕೊಂಡು ಅಕ್ಕಿ ಬರಲಿ. ಓಕೆ ಓಕೆ, ಅಕ್ಕಿನ ಬಿಟ್ಟಾಯಿತು. ಓಕೆ ನೋಡಿ, ಅಕ್ಕಿ ಬಿಟ್ಟಿದ್ದೀನಿ. ಮರಿ ಕಡೆ ಹೋಗೋಣ. ಓಕೆ, ಮರಿನ ಮೇವು ತಿನ್ನಿಸಿ ಅಕ್ಕಿ ತುಂಬ ಚೆನ್ನಾಗಿ ನೋಡ್ಕೊತಾ ಇದೆ. ಓಕೆನಾ, ಇನ್ನೂ ಅಕ್ಕಿ ಕಂಡುಬಿಟ್ಟಿಲ್ಲ. ಲೈಟಾಗಿ ಈಗ ಬಿಡ್ತಾ ಇದೆ ನೋಡಿ, ಪುಟಾಣಿ ಮರಿ. ಓಕೆನಾ, ಚೆನ್ನಾಗಿ ಬರ್ತಾ ಇದೆ. ಸಿಂಗಲ್ ಮರಿ ಅಲ್ವಾ, ಆದಷ್ಟು ಮಾಡಿಸಿರಬೇಕಾದ್ರೆ ಸಿಂಗಲ್ ಮರಿನೇ ಮಾಡಿಸಿ. ಓಕೆನಾ, ಆಗ ತುಂಬ ಚೆನ್ನಾಗಿ ಬರುತ್ತೆ. ಮೇವು ತಿನ್ನಿಸ್ತಾ ಇದೆ. ಅಕ್ಕಿ ಸ್ವಲ್ಪ ಚಳಿ ಇದೆ, ಬೆಚ್ಚಿಗೆ ಆರಾಮಾಗಿ ಒಳಗಿರಲಿ. ಓಕೆನಾ, ಇನ್ನು ಈ ಅಕ್ಕಿಗಳು ಸ್ವಲ್ಪ ಕೆಮ್ಮಣ್ಣು ತಿನ್ಕೊಂಡೆ ಮರಿಗೆ ಮೇವಿಗೆ ನೀರು ಸ್ವಲ್ಪ ಕೊಡಬೇಕು. ಸ್ವಲ್ಪ ಫ್ರೆಶ್ ಆಗಿಲ್ಲ ಅಂತ ಈಚೆಗೆ ಬಿಟ್ಟಿದ್ದೀನಿ. ಕೆಮ್ಮಣ್ಣು ತಿನ್ನಿಸಿ ಅಕ್ಕಿಗೆ ಬರೀ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಓಕೆ ಬರೀ ಫಸ್ಟು ಈ ಕಡೆ ತೆಗ್ದುಬಿಡ. ಓಕೆನಾ, ಓಕೆ ಎಷ್ಟು ದಿವಸ ಆಯಿತು ಅಕ್ಕಿ ಯಾರಕ್ಕೂ ಸಹ ಬಿಟ್ಟಿಲ್ಲ. ಅದು ಬಿಟ್ಟರೆ ಇನ್ನು ಈಗ ಆರ್ಸಕ್ಕೂ ಯಾವುದೂ ಅಕ್ಕಿ ಆಗಲ್ಲ. ಈಗ ನೋಡಿ ಪಟ ಯಾವ ಥರ ಆಗಿದೆ, ಚಿಕ್ಕ ಪಟ ಸಿಕ್ಲು ಪಟ. ಓಕೆನಾ, ತಾಮ್ರ ಸ್ವಲ್ಪ ವೀಕ್ ಆಗಿದೆ, ರೆಡಿ ಮಾಡ್ಕೊಬೇಕು. ತಿರುವಾಲು ನೋಡಿ. ಅದು ಬಿಟ್ಟರೆ ನಮ್ಮ ಕತಂಗ, ನಮ್ಮ ತಿರುವಾಲು ಅದು ಅಕ್ಕಿ ಬರಲಿಲ್ಲ. ಅದೇ ಹೇಳಲಿಲ್ವಾ, ಪಟಗಳಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೋಸ್ಕರ ಅಷ್ಟೇ. ಇನ್ನು ಮರಿಗಳು ಚೆನ್ನಾಗೇ ಬರಬೇಕು ಅಂದರೆ ಏನು ಮಾಡಿ ಅಂದರೆ ಸ್ವಲ್ಪ ಈ ಉದ್ದಿನ ಕಾಳು, ಆಮೇಲೆ ಈ ಕಡಲೆಬೇಳೆ ಮತ್ತು ಕಡಲೆಕಾಳು ಎಲ್ಲನೂ ನೆನೆಸಿ, ಈಗ ಈ ಅಕ್ಕಿಗಳು ಕೊಡೋದ್ರಿಂದ, ನೆನೆಸಿ ಕೊಡೋದ್ರಿಂದ ಅದು ಮರಿಗೆ ತಿನ್ನಿಸುತ್ತೆ. ಅಪ್ಪ ಅಮ್ಮ ಏನೇ ತಿನ್ಸಿದ್ರು ಮರಿಗೆ ಆರೋಗ್ಯ ಆಗುತ್ತೆ. ಓಕೆನಾ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಆದಷ್ಟು ಸ್ವಲ್ಪ ಲೈಟಾಗಿ ದೊಡ್ಡ ಮೇವು ಕೊಡ್ಕೊಂತ ಬನ್ನಿ, ಆಗ ಪಟಾದ ಗ್ರೋತ್ ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ, ಈಗೇನು ಬರ್ತಾ ಇದೆಯೋ ಇದಕ್ಕಿಂತ ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ, ಈಗ ಇದು ಅಕ್ಕಿ ಸ್ವಲ್ಪ ಕಣ್ಣು ಬಿಟ್ಟು ಸ್ವಲ್ಪ ಪುಕ್ಕ ಬರ ಏನಾರ ಥರ ಬಂದರೆ ಸ್ವಲ್ಪ ಲೈಟಾಗಿ ಸಿರ್ಲಾಕು. ನೀವೇ ಇಲ್ಲ ಚೆನ್ನಾಗಿ ನೆನೆಸಿರೋ ಕಡಲೆಬೇಳೆ, ಆ ಕಡಲೆಬೇಳೆನ ಸ್ವಲ್ಪ ಅದರಲ್ಲೂ ಅರ್ಧ ಮಾಡಿ ಕೊಟ್ಟರೆ ಇನ್ನೂ ತುಂಬ ಒಳ್ಳೆಯದು. ಓಕೆ, ಯಾಕೆಂದರೆ ಅಕ್ಕಿ ನೀಟಾಗಿ ಡೈಜೆಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಅಷ್ಟೇ. ಬನ್ನಿ ಜೊತೆಗೂಡು ಸಹ ಸ್ವಲ್ಪ ತೆಗ್ದು ಇದು ನೋಡೋಣ. ಅಕ್ಕಿಗಳೆಲ್ಲ ಏನಾಗಿದೆ, ಮೊಟ್ಟೆ ಇಕ್ಕಿತ್ತು ನೋಡೋಣ. ಓಕೆ, ಲಕ್ಕು ಅದು ಮೊಟ್ಟೆ ಎಲ್ಲ ನೀಟಾಗಿ ಫಾರ್ಮ್ ಆಗಿದೆ. ಓಕೆನಾ, ಅದ್ರ ಬಗ್ಗೆ ಏನಿಲ್ಲ. ಈಗ ಮೊಟ್ಟೆ ಇಕ್ಕಿರೋ ಅಕ್ಕಿಗಳೆಲ್ಲ ಫಾರ್ಮ್ ಆಗಿದೆ. ಇನ್ನು ನಮ್ಮ ರೇಗ್ದಾರೆ ಇನ್ನೂ ಮೊಟ್ಟೆ ಇಕ್ಕಿಲ್ಲ. ಪುಕ್ಕನೆಲ್ಲ ಜೋಡಿಸ್ತೈತೆ ನೋಡಿ. ಇವಾಗ ಅಕ್ಕಿ ಜೋಡಿಸ್ತಾ ಇದೆ, ನೋಡೋಣ ಮೊಟ್ಟೆ ಇಕ್ಬೋದೇನೋ. ಸ್ವಲ್ಪ ವೆಯ್ಟ್ ಮಾಡೋಣ. ಇನ್ನು ಅಕ್ಕಿಗೆ ಸ್ವಲ್ಪ ತುಳಸಿ ಎಲೆ, ಆಮೇಲೆ ಇದು ಬರುತ್ತಲ್ಲ ಏನದು ಕೆಲವೊಂದ್ಸಲಿ ಬಾಯಿಗೆ ನೆನಪರಲ್ಲ, ನುಗ್ಗೆ ಸೊಪ್ಪನ್ನ ಒಣಗಿಸಿ ಪುಡಿ ಮಾಡಿ ಅಕ್ಕಿಗೆ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಡೋದು. ಇಲ್ಲಾಂದರೆ ಅದನ್ನು ಸಿರಪ್ ಥರ ಮಾಡಿ ಕೊಡೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಮೊಟ್ಟೆ ಇಕ್ತಿರೋ ಅಕ್ಕಿ ಅಂದರೆ ಕ್ಯಾಲ್ಸಿಯಂ ಸ್ವಲ್ಪ ಸಿಗೋದ್ರಿಂದ ಮೊಟ್ಟೆ ಇಕ್ಕುತ್ತೆ. ಓಪ, ಗೂಡು ಕ್ಲೀನ್ ಮಾಡಬೇಕು ಅಷ್ಟು, ತುಂಬ ಗಲೀಜ್ ಆಗ್ತಾ ಇದೆ. ಓಕೆನಾ, ಆಗ ಅಕ್ಕಿ ರಿಸಲ್ಟ್ ಬರುತ್ತೆ. ನೋಡೋಣ. ಇನ್ನು ಜುಲೈ ಅಂತೀನಿ, ಜನವರಿ ಮೊದಲನೇ ವಾರ ಇನ್ನೇನು ಕಂಪ್ಲೀಟ್ ಆಗ್ತಾ ಇದೆ. ಓಕೆನಾ, ಅಷ್ಟರೊಳಗೆ ಅಕ್ಕಿ ಮೊಟ್ಟೆ ಇಕ್ಬೇಕು. ಇಲ್ಲಾಂದ್ರೆ ಮತ್ತೆ ಜೊತೆ ಕಿತ್ತಾಕಿ ಅಕ್ಕಿನ ಮತ್ತೆ ರೆಡಿ ಮಾಡಿ ಒಂದು ವಾರ ಬಿಟ್ಟು ಜೊತೆ ಹಾಕ್ಬೇಕು. ಅದಕ್ಕೋಸ್ಕರ ಅಷ್ಟೇ. ನೋಡೋಣ. ನನ್ನ ಪ್ರಕಾರ ಇನ್ನು 2 ದಿವಸದಲ್ಲಿ 3 ದಿವಸದಲ್ಲಿ ಮೊಟ್ಟೆ ಇಕ್ಬೋದು. ಮೊಟ್ಟೆಗೆ ಬಂದಿರಂಗಿದೆ.
ನೋಡ್ತಾ ಇದ್ದೀರಲ್ಲ ಅಕ್ಕಿ ಪುಕ್ಕ ಜೋಡಿಸಿರೋದು, ಅದು ನಿಂತಿರೋದು ಅಲ್ಲ. ನೋಡೋಣ, ಮೇ ಬಿ ಇಕ್ಕುತ್ತೆ, ವೆಯ್ಟ್ ಮಾಡೋಣ. ಓಕೆನಾ? ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ.